ಕಳೆದ ಬಾರಿ ಭೀಕರ ಬರದಿಂದ ಕಂಗಾಲಾಗಿದ್ದ ರೈತರಿಗೆ ಈ ಬಾರಿ ಉತ್ತಮ ಮಳೆಯಾಗುತ್ತಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ. ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದು ಬೆಳೆಯೂ ಹುಲುಸಾಗಿ ಬೆಳೆದಿದೆ. ಆದರೆ ಕಾಡು ಹಂದಿಗಳ ಹಿಂಡು ಬೆಳೆ ನಾಶ ಮಾಡುತ್ತಿದ್ದು ರೈತರು ಕಾಡು ಹಂದಿ ಕಾಟಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಕಾಡು ಹಂದಿ ಕಾಟಕ್ಕೆ ಹೈರಾಣಾದ ರೈತರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಿಲೋಗಲ್ ಗ್ರಾಮದ ರೈತರು. ಕಾಡು ಹಂದಿ ದಾಳಿಗೆ ನೆಲಕಚ್ಚಿದ ಬೆಳೆಗಳು. ಹೀಗೆ ನೆಲಕಚ್ಚಿರುವ ಮೆಕ್ಕೆಜೋಳ ಬೆಳೆ. ಕಾಡು ಹಂದಿ ದಾಳಿಗೆ ಬೆಳೆ ಕಳೆದುಕೊಂಡು ಕಂಗಾಲಾಗಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಿಲೋಗಲ್ ಗ್ರಾಮದಲ್ಲಿ. ಹೌದು, ಕಳೆದ ಬಾರಿ ಭೀಕರ ಬರದಿಂದ ಕಂಗಾಲಾಗಿದ್ದ ರೈತರು ಈ ಬಾರಿ ಉತ್ತಮ ಮಳೆಯಿಂದಾಗಿ ಸಾಲ ಸೋಲ ಮಾಡಿ ಮೆಕ್ಕೆಜೋಳ ಬೆಳೆ ಬೆಳೆದಿದ್ದರು. ಬೆಳೆ ಕೂಡ ಹುಲುಸಾಗಿ ಬೆಳೆದಿದ್ದು ರೈತರು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು. ಆದರೆ ಕಾಡು ಹಂದಿಗಳು ರೈತರ ಕನಸಿಗೆ ತಣ್ಣೀರು ಎರಚಿದೆ. ಮೆಕ್ಕೆಜೋಳ ಬೆಳೆಗಳ ಮೇಲೆ ಕಾಡು ಹಂದಿಗಳ ಹಿಂಡು ದಾಳಿ ಮಾಡಿ ಇದೀಗ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಹಾಳು ಮಾಡುತ್ತಿದ್ದು ರೈತರನ್ನು ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ. ಮಳೆಗಾಲ ಕಮ್ಮಿಯಾಗಿ ರೈತರಾಗಿದ್ದು ಸರ್, ಈಗ ಮಳೆ ಹೆಚ್ಚಾಗಿ ರೈತರಾಗಿದ್ದೀವಿ. ಅದಾದಮೇಲೆ ಸರ್ ಈಗ ಈ ಕಾಡು ಪ್ರಾಣಿದು ಜಾಸ್ತಿ ಅವಳ ಬಿಡುತ್ತೆ ಸರ್. ಈಗ ಹೆಂಗೈತೆ ಅಂದ್ರೆ ನೋಡಿ ಸರ್, ಈಗ ಬಿತ್ತಿದೀಗೆಲ್ಲ ಚೆನ್ನಾಗಿ ಪೈರೆಲ್ಲ ಬಂದಿದೆ. ಪೈರು ಬಂದಾದಮೇಲೆ ನೋಡಿ ಸರ್, ಎಲ್ಲ ಮೊನ್ನೆ ಈಗ 2-3 ದಿವಸ ಕೆಳಗಡೆ ಹಂದಿ ಬಂದು ಈ ಥರ ಎಲ್ಲ ಬೆಳೆ ಹಾನಿ ಮಾಡಿದೆ ಸರ್. ಮೆಕ್ಕೆಜೋಳ ಅಷ್ಟೇ ಸರ್, ಮೆಕ್ಕೆಜೋಳನ ಪ್ರತಿ ಸಲ ಮೆಕ್ಕೆಜೋಳ ಬೆಳಿತೀವಿ ಸರ್ ವರ್ಷ. ಹೋದ ಸಲಿನೂ ಹಂದಿ ಕಾಟಿತ್ತು, ಈ ಸಲ ಯಥೇಚ್ಛವಾಗಿ ಈ ಸಲ ಜಾಸ್ತಿ ಆಗಿದೆ ಸರ್. ಹೆಚ್ಚು ಕಮ್ಮಿ ಒಬ್ಬ ರೈತ ಇಲ್ಲಿ ಯಾರು ಬಂದು ಕಾಯ್ದಕ್ಕೆ ಬರಲಿಲ್ಲ ಅಂದರೆ ಒನ್ ಟೈಮ್ ಒಂದು 10 ಎಕರೆ ಇಲ್ಲಿ 15 ಎಕರೆ ಮಾಡ್ಕೊಬೋದು ಸರ್. ಹೆಚ್ಚು ಕಮ್ಮಿ ಒಂದು ಬರಲ್ಲ ಸರ್, ಬಂದರೆ ಅದು ಹೆಚ್ಚು ಕಮ್ಮಿ 15-20 ಹಂದಿ ಬ್ಯಾಚ್ ಸರ್. ಅದು ಆ ಬ್ಯಾಚ್ ಬಂದು ಒಂದು ಸಲ ಬೆಳ್ಕೊಂಡು ಹೋಗ್ಬಿಟ್ರೆ ಮತ್ತೆ ರೈತ ಗೊಬ್ಬರ, ಬೀಜ ಗೊಬ್ಬರ, ಕೂಲಿಯರು ಎಲ್ಲ ಮಾಡೋಕೆ ಸರ್. ಅದೆಲ್ಲ ಮಾಡ್ಕೊಂಡು ನಾವು ಆ ಲಾಭಾಂಶ ತಗೊಂಡ್ರೆ ಅಷ್ಟಕ್ಕಷ್ಟೇ ಸರ್. ಈಗ ಆ ಲಾಭಾಂಶ ತಗೊಂಡ್ರು ಈ ರೀತಿ ಹಾಳಾದರೆ ಇದು ಎಲ್ಲ ರೈತರಿಗೆ ಲಾಸ್ ಸರ್. ಇದಷ್ಟು ಪ್ರತಿ ಬಾರಿಯೂ ಕಾಡು ಹಂದಿಗಳ ಹಿಂಡು ರೈತರ ಬೆಳೆಗಳನ್ನು ಹಾನಿ ಮಾಡುತ್ತಿವೆ. ಗುಂಪಾಗಿ ದಾಳಿ ಮಾಡುತ್ತಿರುವ ಕಾಡು ಹಂದಿಗಳು ರೈತರ ಬೆಳೆಗಳನ್ನು ಕ್ಷಣಾರ್ಧದಲ್ಲಿ ಹಾನಿ ಮಾಡಿ ಹೋಗುತ್ತಿವೆ. ಸಾಲ ಸೋಲ ಮಾಡಿ ಎಕರೆಗೆ 25,000 ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆ ಬೆಳೆದಿದ್ದು ಇದೀಗ ಮೆಕ್ಕೆಜೋಳ ಬೆಳೆ ಕಾಡು ಹಂದಿಗಳ ದಾಳಿಗೆ ತುತ್ತಾಗುತ್ತಿವೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುವ ರೈತರು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿ ನಮ್ಮೂರಲ್ಲಿ ಸರ್, ಈ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಅತಿ ಹೆಚ್ಚಾಗಿ ನಾವು ಮೆಕ್ಕೆಜೋಳವನ್ನು ಬೆಳಿತೀವಿ ಸರ್. ಇಲ್ಲಿ ಮೆಕ್ಕೆಜೋಳವನ್ನು ಬೆಳೆಯೋದ್ರಿಂದ ನಮ್ಮ ಮೂಲ ಬೆಳೆ ಸರ್. ಇಲ್ಲಿ ಇದೇನಾಗಿದೆ ಅಂತ ಸರ್, ಕಾಡು ಹಂದಿಗಳ ಹಾನಿಯಿಂದ ರೈತರು ತುಂಬ ಹಾನಿಗೊಳಗಾಗಿದ್ದಾರೆ ಸರ್. ಈಗ ನಾವು ಬಿತ್ತನೆ ಮಾಡುವಾಗನೂ ಕೂಡ ರಾತ್ರಿ ಬಂದು ಬೀಜನೆಲ್ಲ ತಿಂದು ಹೋಗೋಂಥ ಇದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ರಾತ್ರಿ ಬಂದು ರೈತರು ಮತ್ತೆ ಹೊಲನ ಕಾಯ್ಬೇಕು ಸರ್. ಮತ್ತು ಅಲ್ಲದೆ ಕಟಾವಿನ ವೇಳೆಯಲ್ಲಿ ಕೂಡ ಬಂದು ಪೈರನ್ನೆಲ್ಲ ಹಾಳು ಮಾಡಿ ರೈತರಿಗೆ ತುಂಬ ಲಾಸನ್ನು ಮಾಡ್ತಾ ಇದೆ ಸರ್. ಪ್ರತಿ ವರ್ಷವೂ ಇದೆ ಸರ್. ಕಳೆದ ಬಾರಿ ಕೂಡ ಮಳೆ ಇಲ್ಲದೆ ಬೆಳೆನೇ ಆಗಿಲ್ಲ ಸರ್. ಅದರಲ್ಲೂ ಕೂಡ ಮತ್ತು ಈ ಬಾರಿ ಉತ್ತಮ ಮಳೆಯಾಗಿ ಬೆಳೆಯ ನಿರೀಕ್ಷೆಯಲ್ಲಿದ್ದರೂ ಕೂಡ ರೈತರಿಗೆ ಈ ರೀತಿ ತೊಂದರೆ ಮಾಡ್ತಿದೆ ಸರ್ ಕಾಡು ಪ್ರಾಣಿಗಳು. ಈಗ ಹಲವಾರು ಬಾರಿ ಇಲಾಖೆ ಗಮನಕ್ಕೆ ತಂದರೂ ಕೂಡ, ಅರಣ್ಯ ಸಿಬ್ಬಂದಿ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಇದು ಕೂಡ ಸೂಕ್ತವಾಗಿ ತಗೊಂಡಿಲ್ಲ ಸರ್ ಅವರು. ಈಗ ನಿಮ್ಮ ಮೂಲಕ ಮನವಿ ಮಾಡೋದೇನೆಂದರೆ, ದಯವಿಟ್ಟು ಇದಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದು ಮತ್ತು ಅವ್ರು ಬಂದು ವಿಚಕ್ಷಣೆ ಮಾಡಿ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಸರ್. ಈಗ ಅಡಿಕೆ ಗಿಡ ಮರವನ್ನು ಕೂಡ ಈ ಥರ ಬೆಳೆಸಿರೋದು ನೀವೇ ನೋಡಿದ್ರಿ ಸರ್. ಒಟ್ಟಿನಲ್ಲಿ ಕಾಡು ಹಂದಿಗಳು ರೈತರ ನೆಮ್ಮದಿ ಹಾಳು ಮಾಡಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಮೂಲಕ ರೈತರ ಹಿತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.